ಸೀಸನ್ 12 ಆಟಗಳು ನೋಡೋಣ ಬನ್ನಿ. ತಲೆ ಕೆಡಿಸ್ಕೋಬೇಡಿ. ಸಡೆ ಎಂದರೆ ಕನ್ನಡ ನಿಘಂಟಲ್ಲಿ ಒಂದು ಚೈಲ್ಡ್ ಅಂತ ಅರ್ಥ ಅಷ್ಟೇ, ಚಿಕ್ಕ ಹುಡುಗಿ ಎಂದು ಅರ್ಥ. ಯಾಕಂದ್ರೆ ನಿಮ್ಮ ಅಣ್ಣನವ್ರಿಗೂ ಕನ್ನಡ ಬೆಂಗಳೂರಿಗೆ ಬರಲ್ಲ, ನೀವು ಪಾಪ ಗೊತ್ತೇ ಇಲ್ಲ. ಅಲ್ಲ ಸರ್, ನಿಮ್ಮ ಕಡೆ ಸೆಡೆ ಅಂದರೆ ಚೈಲ್ಡ್ ಅನ್ನೋದು ನಿಮ್ಮ ಹತ್ರನೇ ಕಲ್ತ್ಕೋಬೇಕನ್ಸುತ್ತೆ. ಹಾಗಿದ್ರೆ ನೀವೇ ದೊಡ್ಡ ಸೆಡೆ ಅನ್ಸುತ್ತೆ ಬಿಗ್ ಬಾಸಲ್ಲಿ. ಇವ್ರ ಮಾತು ಕೇಳ್ಕೊಂಡು ಆಟಾಡ್ತಿದ್ದೀರಲ್ಲ, ನೀವೇ ದೊಡ್ಡ ಸೆಡೆ ಅನ್ಸುತ್ತೆ. ಇವಾಗ ಚಿಕ್ಕ ಹುಡುಗಿ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡಿ ಸರ್, ದೊಡ್ಡತನ ಎಲ್ಲ ತೋರ್ಸಕ್ ಹೋಗ್ಬೇಡಿ. ಗಿಲ್ಲಿ ಮಾಡ್ಸಲ್ಲ, ಹೇಳಲ್ಲ. ಎರಡನೇ ಚಂದ್ರಣ್ಣ ಅವ್ರು ಸ್ವಲ್ಪ ಜೋರಾಗಿ ಅವ್ರಿಗೆ ಆಗಲ್ಲ ಅದು. ಅವ್ರು ಇದ್ರಲ್ಲಿ ಅದು ಸ್ವಲ್ಪ ಅವ್ರು ತುಂಬಾ ಬಿಸಿ ಇದಾರೆ ಈಗ. ಕರೆಕ್ಟ್ ಗಿಲ್ಲಿ, ನೀನೇ ಕರೆಕ್ಟ್ ಕಣ. ಅಲ್ಲ ಅಶ್ವಿನಿ ಮೇಡಮ್, ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ದೇವ್ರ ಕೈ ಮುಗಿಬೇಕಾದ್ರೆ ಶೂ ಹಾಕೋತೀರಲ್ಲ, ಅಷ್ಟೊಂದೆಲ್ಲ ಮಾತಾಡ್ತೀರಾ. ನಾ ಹೋರಾಟಗಾರ್ತಿ ಹಾಗಾರ್ತಿ ಅಂದ್ಕೊಂಡು ಶೂ ಹಾಕೊಂಡು ಮಾಡ್ತಾರ. ನಿಮ್ಗಂತೂ ಖಂಡಿತ ಕಿಚ್ಚನ್ ಚಪ್ಪಾಳೆ ಸಿಗಲ್ಲ. ನೀವು ಮಾಡಿರೋ ಗನನ್ಗಾರಿ ಕೆಲಸಕ್ಕೆ ಡೌರಾಣಿ ಅಷ್ಟೇ ಪಟ್ಟ ಕೊಡೋದು. ಓಡ್ಕೊಳ್ಳಿ ಇನ್ನೂ ಸ್ವಲ್ಪ ಜೋರಾಗಿ ಓಡ್ಕೊಳ್ಳಿ. ನೀನು ಓಡ್ಕೊಳ್ಳಿ. ಹೌದಾ? ಹಾಗಿದ್ರೆ ಮೇಡಮ್ ನಿಮ್ಗೆ ಶೇಪೇ ಇಲ್ವಲ್ಲ, ಶೇಪ್ ಔಟ್ ಬಗ್ಗೆ ಮಾತಾಡ್ತಿದ್ದೀರಾ? ಬೇಡ ನಂಗೆ. ಅಲ್ಲ, ಬಿಸಿ ಬಿಸಿ ಮಾಡ್ಕೊಂಡ್ ನಿಜವಾಗ್ಲೂ ಬೇಡ. ನಾನೇನೋ ಒಂದು ಫರ್ಮ್ ಡಿಸಿಷನ್ ತಗೊಂಡಿದ್ದೀನಿ. ಬೇರೆ ಎಲ್ಲ ಓಕೆ, ಊಟದ ಮೇಲೆ ತೋರಿಸಬಾರ್ದು ಕೋಪನ. ನೀವೇ ಅಲ್ವಾ ಹೇಳಿದ್ ಬೆಳಗ್ಗೆ ಬಿಡಿ ಆಪಲ್ ತಿನ್ಬೇಕಾದ್ರೆ ರಾಗಿ ಗಂಜಿನವ್ರಿಗೆ ಕೊಡಬೇಡಿ ಅಂತ. ನಾನೇ ಈಗ ರಿಜೆಕ್ಟ್ ಮಾಡ್ತೀನಿ. ಬೇಡ ಬಿಡಿ. ರಕ್ಷಿತಾ, ನೀನೇನಾದ್ರೂ ಹೇಳಮ್ಮ, ನಿಂದೇನಾದ್ರೂ ಇರುತ್ತಲ್ಲ, ಕರೆಕ್ಟಾಗಿ ಹೇಳ್ತೀನಿ. ಆದ್ರೂ ಬೇಡ, ಪರವಾಗಿಲ್ಲ, ಒಂದು ದಿವಸ ಫಾಸ್ಟಿಂಗ್ ಮಾಡಿ ಅಷ್ಟೇ. ಕರೆಕ್ಟಾಗಿ ಹೇಳಿದ್ವಿ. ಆದರೆ ಈ ಸೀಸನ್ ನಾನು ಬಿಗ್ ಬಾಸ್ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿರೋದು ಗಿಲ್ಲಿಗೋಸ್ಕರ. ಸಚ್ಚ ಎಂಟರ್ಟೈನಿಂಗ್ ಮ್ಯಾನ್. ನಾನು ಆಫೀಸಿಂದ ಬಂದ ತಕ್ಷಣ ನನ್ನ ಸ್ಟ್ರೆಸ್ನ ಬಿಗ್ ಬಾಸ್ ನೋಡಿನೇ ರಿಲೀಫ್ ಮಾಡ್ಕೊಂಡಿದ್ದೀನಿ. ಸುದಿ ಸರ್, ಸಡೆ ಅಂದ್ರೆ ಏನು? ಅದು ಚೈಲ್ಡ್ ಅಂತಾನೆ ಬರುತ್ತೆ. ಚೈಲ್ಡ್ ಹಂಗಾರೆ ಇನ್ಮೇಲೆ ನನಗೆ ನೀವು ಮಗು ತರಾನೇ ಕಾಣ್ತೀರ. ಕರೀಲ ಇನ್ಮೇಲೆ ಏನ್ ಮಾತಲ್ಲಿ ಬಂದ್ಬಿಡ್ತಾನ, ಕೋಪದಲ್ಲಿ ಬರ್ಲಿಲ್ಲ ಸರ್, ನಿಮ್ಮ ದೃಷ್ಟಿಕೋನ ಹಂಗಿದೆ. ಈ ತರ ಡ್ರಾಮಾ ಮಾಡ್ಕೊಂಡು 10 ರೂಪಾಯಿ ಆಕ್ಟಿಂಗ್ ಯಾರು ಮಾಡ್ತಾರೆ? ಅಶ್ವಿನಿ ಅವ್ರ ಹೆಣ್ಣಿನ ಮೇಲೆ ಮಾತಾಡಿದ್ರೆ ತಪ್ಪು, ಏಕವಚನ ತಪ್ಪು, ಅದು ತಪ್ಪು ಅಂತೀರಿ. ಈ ತರ ವರ್ಡ್ಸ್ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ತೀರಿ. ಅಶ್ವಿನಿ ಅವ್ರ ಅಕಸ್ಮಾತ್ ನಿಮಗೆ ಕರೆದಿದ್ರೆ ಏನ್ ಮಾಡ್ತಾ ಇದ್ರಿ? ಇನ್ನು ಚಿಕ್ಕವರಾಗಕ್ ಹೋಗ್ಬೇಡಿ. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ.